ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜಮೀನು ವಿವಾದಕ್ಕೆ ಬೆಂಕಿ ಹಚ್ಚಿ ವ್ಯಕ್ತಿಯ ಕೊಲೆಯಾಗಿದೆ. ಹಾಸನದ ಆಲೂರಿನಲ್ಲಿ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಸಾರಿಗೆ ನೌಕರನ ಕೊಲೆ ಮಾಡಲಾಗಿದೆ. ಜಮೀನು ವಿವಾದಕ್ಕೆ ಬೆಂಕಿ ಹಚ್ಚಿ ವ್ಯಕ್ತಿಯ ಕೊಲೆಯಾಗಿದೆ. ಹಾಸನದ ಆಲೂರಿನಲ್ಲಿ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಸಾರಿಗೆ ನೌಕರನನ್ನ ಕೊಲೆ ಮಾಡಲಾಗಿದೆ. ಕೆಎಸ್ಆರ್ಟಿಸಿಯಲ್ಲಿ 58 ವರ್ಷದ ವೀರಣ್ಣ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ರು. ಇದೀಗ ವೀರಣ್ಣ ಅವರ ದೇಹ ಸಂಪೂರ್ಣವಾಗಿ ಸುಟ್ಟು ಹೋಗಿದೆ. 8 ಎಕರೆ ಜಮೀನಿಗಾಗಿ ನಿರಂತರವಾಗಿ ಹೋರಾಟ ನಡೀತಾ ಇತ್ತು. ಇದು ವಿಕೋಪಕ್ಕೆ ತಿರುಗಿ ಕೊಲೆಯಲ್ಲಿ ಅಂತ್ಯವಾಗಿದೆ. ಆಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ವ್ಯಕ್ತಿಯನ್ನ ಕೊಂದು ಸುಟ್ಟು ಹಾಕಿದ್ದಾರೆ ದುಷ್ಕರ್ಮಿಗಳು. 58 ವರ್ಷದ RB ವೀರಣ್ಣ ಕೊಲೆಯಾದ ವ್ಯಕ್ತಿ ಕೆಎಸ್ಆರ್ಟಿಸಿಯಲ್ಲಿ ಡ್ರೈವರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು. ಜಮೀನು ವಿವಾದ ಹಿನ್ನೆಲೆ ಕೊಲೆಗೈದು ಸುಟ್ಟು ಹಾಕಿರೋ ಶಂಕೆ ವ್ಯಕ್ತವಾಗ್ತಾ ಇದೆ. ಹೌದಾ, ನಿಮ್ಗೆ ಹೆಂಗ್ ಗೊತ್ತು? ಅವಾಗ 6 ಗಂಟೆ ಆಯ್ತು, ತರಕಾರಿ ತಗೋಕ್ ಬರ್ಲಿಲ್ವಲ್ಲ ಅಣ್ಣ. ಫೋನ್ ಮಾಡಪ್ಪ ಚೇತು ಮಾಮಗೆ ಅಂದೆ. ಮಾಮಗೆ ನಾಟ ಚಬಲ್ ಗೊತ್ತೈತಮ್ಮ, ಫೋನ್ ಆಗ್ತಿಲ್ಲ. ಆಮೇಲೆ ನಮ್ಮ ಮೈದ ಫೋನ್ ಮಾಡ್ದೆ, ರಾಜನಳ್ಳಿಗೆ ಹೋಗೋರ ಬನ್ನಿ ಅಂತ. ಯಾಕಪ್ಪ ಅಂದೆ, ಏನು ಹೇಳೋಕ್ಕಾಗಲ್ಲ, ಬನ್ನಿ ಇಲ್ಲಿ ಅರ್ಜೆಂಟ್ ಹೋಗೋರ. ಆಮೇಲೆ ತರಕಾರಿ ಎಲ್ಲ ಬ್ಯಾಗ್ ಎಲ್ಲ ಕಟ್ ನನ್ನ ಮಗ ಬಸ್ ಸ್ಟ್ಯಾಂಡಿಗೆ ಬಂದು ಅಳ್ತೈತಿ. ಏನಾಯ್ತು ನಮಗೆ? ಬಾಗ್ಲಯ್ಯರು ಮಾಡಿಕೊಟ್ಟಾರೆ. ಬಾಗ್ಲಯ್ಯನ ಮಕ್ಕಳು ಹೆಣ್ಮಕ್ಳು ಕೋರ್ಟಿಗೆ ಹಾಕಿ ಇವತ್ತು ಕೋರ್ಟಿಗೆ ಹೋಗಿ ಕೋರ್ಟು ಇವನ್ನ ವಿಚಾರಣೆ ಮಾಡಿದ್ರು. ಅಪೋಸಿಟ್ ಲಾಯರು ವಿಚಾರಣೆ ಮಾಡಿ ಆಮೇಲೆ ಇಲ್ಲಿ ಹೊಲ್ದ ಹತ್ರ ಅವರು ಬಂದಾರೆ, ಹಿಂದ್ಗುಟ್ಟೆ ಇವನು ಬಂದಾನೆ, ಹಿಂದ್ಗುಟ್ಟೆ ಬಂದಾರೆ. ಅವರು ಬಂದವ್ರು ಕನ್ನಡ ಅಂತ ಫೋನ್ ಮಾಡ್ದ. ಮಲ್ಲಮ್ಮ, ಮಾದೇವಮ್ಮ, ಮಾದೇವಮ್ಮನ ಮಕ್ಕಳು ಹರೀಶ, ಪ್ರಕಾಶ, ಆಮೇಲೆ ಮಲ್ಲಮ್ಮನ ಮಗ ಮಾದೇವ, ಇವರೆಲ್ಲ ಬಂದವ್ರು ಕನ್ನಡ ಅಂದ. ಆಮೇಲೆ ಮತ್ತೆ ಫೋನ್ ಮಾಡಿದೆ, ಇಲ್ಲೇ ಇದ್ದಾರೆ ಕನ್ನಡ ಅಂದ. ಮತ್ತೆ ಸುಮಾರು ಹೊತ್ತಿನ ಮೇಲೆ ಫೋನ್ ಮಾಡಿದ್ರೆ ಫೋನ್ ನಾಟ್ ರೀಚಬಲ್, ಫೋನ್ ಇಲ್ಲ ಅವನು. ಇವತ್ತು ಕೋರ್ಟಿಂದ ಬಂದು ಇವತ್ತು ಸುಟ್ಟಾಕಿ ಅವನ್ನ ಅವ್ರು ಹೋಗ್ಯಾರೆ ಕೊಲೆ ಮಾಡಿ. ಅವ್ರಿಗೆ ಅಂತಂದರೆ ಜಮೀನು ಕೋರ್ಟ್ಗೆ ಹಾಕಿದ್ರು ಸರ್. ಸೊ ರಾಜನಹಳ್ಳಿ ವಿಲೇಜ್ ಆಲೂರು PS ಜ್ಯೂರಿಸ್ಡಿಕ್ಷನಲ್ಲಿ ನಮಗೆ ಒಂದು ಫುಲ್ಲಿ ಬರ್ನ್ ಬಾಡಿ ಸಿಕ್ಕಿದೆ. ಡಿಸೀಸ್ಡ್ ಹೆಸರು ಬಂತು ವೀರಪ್ಪ ಅಂತ, 58 ವರ್ಷ, KSRTC ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ರು. ನಾವು ಎಲ್ಲರೂ ಬಂದಿದ್ದೀವಿ ಸ್ಪಾಟ್ಗೆ, ತನಿಖಾ ನಡೀತಾ ಇದೆ. ಈಗ ಜಸ್ಟ್ ನಮಗೆ ಫುಲ್ಲಿ ಬರ್ನ್ ಬಾಡಿ ಸಿಕ್ಕಿದೆ. ಈಗ ಪೋಸ್ಟ್ ಮಾರ್ಟಮ್ ಮಾಡಬೇಕು, ಏನು ಆ್ಯಂಟಿಮಾರ್ಟಮ್ ಇಂಜುರೀಸ್ ಇದ್ದರೆ ಅದು ನೋಡಬೇಕು. ಮತ್ತು ಫ್ಯಾಮಿಲಿ ಇನ್ನೂ ನಮಗೆ ಕಂಪ್ಲೇಂಟ್ ಕೊಟ್ಟಿಲ್ಲ, ಅವರು ಕಂಪ್ಲೇಂಟ್ ಕೊಡ್ತಿದ್ದಾರೆ. ಅದು ನೋಡಿಕೊಂಡು ನಾವು ತನಿಖೆ ಮಾಡ್ತೀವಿ. ಸುತ್ತಮುತ್ತ ಫೈರ್ ಆಗಿದೆ. ಹೌದು, ಅದಕ್ಕೆ ಸೋಕು ಟೀಮ್ ಬಂದಿದೆ. ಬೇಕಾದರೆ ನಾವು RFSLಗೆ ಕೂಡ ಕರೆಸ್ತೀವಿ ಇಲ್ಲಿ ನೋಡಲಿಕ್ಕೆ ಯಾವ ಟೂಲ್ ಯೂಸ್ ಆಗಿದೆ, ಯಾಕೆ ಆಗಿರಬಹುದು, ಅದು ಎಲ್ಲ ಇನ್ನೂ ನಮಗೆ ತನಿಖಾ ಮಾಡಬೇಕು. ಯಾವ 30